ಸರ್ ಚೀಮೂಲ್ ಚುನಾವಣೆಯಲ್ಲಿ ಭರ್ಜರಿಯಾಗಿ ಒಂದು ಗೆಲುವನ್ನು ಕಂಡಿರ್ತೀರಿ. ಯಾವ ಥರ ನಿಮ್ಮ ರಣತಂತ್ರ ಇತ್ತು? ಯಾವ ಥರ ಶ್ರಮಪಟ್ಟು ಈ ಗೆಲುವನ್ನು ಸ್ವಾಗತ ಮಾಡಿದ್ದೀರಿ ಸರ್? ಈಗ ಚೀಮೂಲ್ ಚುನಾವಣೆಯಲ್ಲಿ ನೀವು ಕೇಳೋ ಪ್ರಶ್ನೆ ನನ್ನ ಹತ್ರ ಏನಂದರೆ, ರಣತಂತ್ರದ ವಿಷಯ ಅಥವಾ ಚುನಾವಣೆಯ ತಂತ್ರದ ವಿಷಯ ಇದೇನು ನನಗೆ ಗೊತ್ತಿಲ್ಲ. ಕಾರಣ ಏನು ಅಂತಂದರೆ, ನಮ್ಮ MLA ಅವರು ನೋಡಪ್ಪ, ನೀನು ಪ್ರತಿಯೊಬ್ಬರಿಗೂ ಕೈ ಮುಗಿದು ಓಟ್ ಕೇಳು, ಚುನಾವಣೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ ಅಂತ ಹೇಳಿದರು. ನನ್ನ ಕೆಲಸನ ಪ್ರತಿಯೊಬ್ಬರ ಹತ್ರ ಒಂದು ಸಾರಿ ಅಲ್ಲ 4 ಸಾರಿ ಓಡಾಡಿ ನಾನು ಕೈ ಮುಗಿದು ಓಟ್ ಕೇಳಿದ್ದೀನಿ. ಮೊದಲನೇದಾಗಿ ನಮ್ಮ ನಾಯಕರಿಗೆ, MLA ಅವರಿಗೆ ಮತ್ತು ನಮ್ಮ ಮುಖಂಡರುಗಳು ಮತ್ತು ನನಗೆ ಓಟ್ ಹಾಕಿದಂಥ ಎಲ್ಲ ಮತದಾರರಿಗೂ ಅನಂತ ವಂದನೆಗಳು. ಸರ್, ಕಳೆದ ಸಲ DCC ಬ್ಯಾಂಕ್ ಚುನಾವಣೆಗೆ ತಾವು ನಿಂತಾಗ ಸೋತಿದ್ದೀರಿ ಅಂತೇಳಿ ದುಡ್ಡು ಈ ಚುನಾವಣೆಯಲ್ಲಿ ರಾಮಣ್ಣನ ಸೋತ್ರ ರಾಜಕೀಯ ನಿವೃತ್ತಿ ಪಡಿತಾರೆ ಅಂತೇಳಿ ಚರ್ಚೆಗೆ ಗ್ರಾಸವಾಗ್ತಾಯಿತ್ತು ಸರ್. ಇಲ್ಲ, ಅದು ಸುಳ್ಳು. ಈಗ ನಿಖಿಲ್ ಕುಮಾರಸ್ವಾಮಿ 3 ಸಾರಿ ಸೋತರು, ರಾಜಕೀಯ ಬಿಟ್ಬಿಟ್ರ. ಆ ಥರ ಒಂದೊಂದು ಸಾರಿ ಆಗ್ತದೆ ವ್ಯತ್ಯಾಸಗಳು. ಆಮೇಲೆ ಪ್ರಜಾಪ್ರಭುತ್ವದಲ್ಲಿ ನಾನೇ ಅನ್ನೋದಾಗಲಿ, ನನ್ನಿಂದನೇ ಆಗ್ತದಂತಾಗಲಿ, ನಾನು ಗೆಲ್ತೀನಿ ಅಂತಾಗಲಿ ಅಲ್ಲ. ಜನ ಕೊಟ್ಟ ತೀರ್ಪಕ್ಕೆ, ಮತದಾರರು ಕೊಟ್ಟ ತೀರ್ಪಕ್ಕೆ ನಾವು ಯಾವತ್ತೂ ತಲೆ ಬಾಗಬೇಕು ಮತ್ತು ಅವ್ರ ಕೆಲಸ ಮಾಡಬೇಕು. ಅಲ್ಲಿವರೆಗೂ ಅದಕ್ಕೆ ರೆಡಿ ಇರೋನು ಮಾತ್ರ ರಾಜಕಾರಣಕ್ಕೆ ಬರಬೇಕು. ಇಲ್ಲವರೆ ಮುಗಿಸ್ಬಿಡ್ತೀನಿ ಅಥವಾ ನಾನು ಇನ್ನೊಬ್ಬನ ಯಾರನ್ನೋ ಮುಗಿಸ್ಬಿಡ್ತೀನಿ, ಇವೆಲ್ಲ ಮಾತುಗಳು ಅದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ. ನೀವು ಸರ್ಕಾರ ಕ್ಷೇತ್ರದಲ್ಲಿ ಯಾವೆಲ್ಲ ಕೊಡುಗೆಗಳು ಜನರಿಗೆ ನೀಡಬೇಕು ಅಂದ್ಕೊಂಡಿದ್ದೀರಿ? ನಂದು ಮೊದಲನೇದು, ಇವತ್ತು ರೈತನ ಕಷ್ಟ ಏನಿದೆ ಅಂತಂದರೆ, ಇವತ್ತೇನು ರೈತನ ಮೇಲೆ ಒಂದು ಕಡೆ ಕ್ವಾಲಿಟಿ ಇರಲೇಬೇಕಂತ ಏನು ಒತ್ತಡ ಏರಿಯವರೇ, ಅದು ನಾನು ಒಪ್ತೀನಿ. ಆದರೆ ಅವನಿಗೆ ಸರಿಯಾದ ದುಡ್ಡು ಏನು ಇವತ್ತು ಹಾಲು ಕೊಡ್ತಾಯಿದ್ದೀವಿ, ಅವನಿಗೆ ಸರಿಯಾದ ಬೆಲೆ ಇಲ್ಲ. 1 ರೂಪಾಯಿ ಹಾಲು ರೇಟ್ ಜಾಸ್ತಿ ಆದರೆ 4 ರೂಪಾಯಿ ಬೂಸ ರೇಟ್ ಜಾಸ್ತಿ ಆಗ್ತದೆ, 4 ರೂಪಾಯಿ ಹಿಂಡಿ ರೇಟ್ ಜಾಸ್ತಿ ಆಗ್ತದೆ. ಅದರಿಂದ ಅದನ್ನು ಮೊದಲನೇ ತಡೆಗಟ್ಟೋದು. ಮತ್ತು ಇವತ್ತೇನು ಚೀಮೂಲಿದೆ, ಚೀಮೂಲಲ್ಲಿ ಏನು ಸೋರಿಕೆ ಆಗ್ತಾಯಿದೆ, ಆ ಸೋರಿಕೆ ಬಗ್ಗೆ ಧ್ವನಿ ಎತ್ತಿ ಮೊದಲು ಅದನ್ನು ತಡೆಗಟ್ಟೋದು, ರೈತರಿಗೆ ಒಳ್ಳೆ ರೇಟ್ ಕೊಡಿಸೋದು. ಆಮೇಲೆ ದನಗಳಿಗೆ ಏನು ಇವತ್ತು ಆರೋಗ್ಯದ ವಿಷಯದಲ್ಲಿದೆಲ್ಲ, ಅದರಲ್ಲಿ ಒಂದು ಸ್ವಲ್ಪ ನನಗೆ ಗೊತ್ತಿದ್ದಂಗೆ ತೊಂದರೆ ಇದೆ. ಅದರಲ್ಲಿ ಒಳ್ಳೆ ಡಾಕ್ಟ್ರಿಗೆ ನೇಮಿಸಿ, ಯಾವನೇ ಬಡವನು ಒಂದು ಫೋನ್ ಮಾಡೋಷ್ಟರೊಳಗಡೆ ಬಂದು ಅದನ್ನು ಅಟೆಂಡ್ ಮಾಡಿ ಅದಕ್ಕೆ ಬೇಕಾದ ಸವಲತ್ತುಗಳನ್ನೆಲ್ಲ ಕೊಟ್ಟು ಮೊದಲನೇದಾಗಿ ಅದರ ಆರೋಗ್ಯ ಕಾಪಾಡೋದು. ಏನೇ ಮಾಡಿ ಇವತ್ತೇನು ಹಾಲು ಹೋಗ್ತಾಯಿದೆ, ಆ ಹಾಲು ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ರೈತನಿಗೆ ಉತ್ತೇಜನವಾದ ಅವನಿಗೆ ರೇಟ್ ಕೊಡಿಸಿ, ಸರ್ಕಾರದಿಂದ ಏನು ಇವತ್ತು 5 ರೂಪಾಯಿ ಕೊಡಿಸ್ತಾವ್ರೆ ಅದನ್ನು 10 ರೂಪಾಯಿ ಮಾಡಿಸಿ, ರೈತನ ಹಸ ಕಟ್ಕೊಂಡು ಎಲ್ಲೋ ಒಂದು ಕಡೆ ರೈತನಿಗೆ ಉಪಕಸಬಾಗಿರೋದ್ರಿಂದ ಉಳ್ಕೊಂಡದೆ ಹೊರತು ಇವತ್ತು ಅದರಿಂದ ಜೀವನ ಅನ್ನೋದಾಗಿದೆ. ರೈತನ ಇವತ್ತು ಕಷ್ಟ ಸಿಕ್ಕಾಕ್ಯಂತ ಇದ್ನು. ಅದರಿಂದ ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಸರ್, ಈಗ ಅತಂತ್ರ ಸ್ಥಿತಿಯಲ್ಲಿದೆ, ಈಗ ಯಾರಿಗೂ ಬಹುಮತ ಸಿಗಲಿಲ್ಲ ಅಂತೇಳಿ ಒಂದು ವರದಿ. NDA ಫಾರ್ಮೇಷನ್ನು ಈಗ ಸದ್ಯಕ್ಕೆ ಅಧ್ಯಕ್ಷ ಸ್ಥಾನ ಸಿಗಲ್ಲ, ಮುಂದೆ ಯಾವ ಥರ ಸರ್? ಅಲ್ಲ, ಈ ಸದ್ಯಕ್ಕೆ ನಾವು ಅಧ್ಯಕ್ಷ ಸ್ಥಾನದ ಮೇಲೆ ನಮ್ಮ NDA ಏನು ನಮ್ಮ ಮುಖಂಡರುಗಳವರೇ, ಆ ಮುಖಂಡರುಗಳ ತೀರ್ಮಾನ. ಆಮೇಲೆ ಈ ಸದ್ಯಕ್ಕೆ ಸಿಗಲ್ಲ ಅಂತ ನನಗೂ ಕೂಡ ಭಾವನೆ. ಇನ್ನು 28ಕ್ಕೆ ಯಾವುದೇ ಕಾರಣಕ್ಕೆ ಸರ್ಕಾರಗಳು ಚೇಂಜ್ ಆದಾಗ ಈ ಒಂದು ವ್ಯವಸ್ಥೆ ಬದಲಾಗ್ಬೋದು. ನಮಗೇನು ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೇ ನಾವು ಕೆಲಸ ಮಾಡಬೇಕು, ಅಧ್ಯಕ್ಷ ಸ್ಥಾನ ಸಿಕ್ಕೋಲ್ಲ ಅಂದರೆ ಕೆಲಸ ಮಾಡೋಷ್ಟಿಲ್ಲ ಅನ್ನೋ ವಿಷಯ ಬರೋದೇ ಇಲ್ಲ. ಕಾರಣ ಏನು ಅಂತಂದರೆ, ಯಾವುದೇ ಒಂದು ಮೀಟಿಂಗಲ್ಲಿ ಪಾಸ್ ಆಗ್ದಿರಾ, ಮೀಟಿಂಗಲ್ಲಿ ರೆಸಲ್ಯೂಷನ್ ಮಾಡ್ದಿರಾ ಯಾವುದನ್ನು ಕೆಲಸಗಳನ್ನ ಕೈಗೆತ್ಕೊಳ್ಳೋಕ್ಕಾಗಲ್ಲ. ಆಗ ನಾವು ಬಲವಾದ ಟೀಮ್ ಇದ್ದೀವಿ. ಅದ್ರ ಜೊತೆಗೆ ನಮ್ಮಲ್ಲಿ ಕೂಡ ಗೆದ್ದಿರೋರಲ್ಲಿ ಭಾಳ ಸೀನಿಯರ್ಸ್ ಅವರೇ, ವಿಷಯ ಗೊತ್ತಿರೋರವರೇ. ಅದರಿಂದ ನಾವು ಪ್ರತಿಯೊಂದಕ್ಕೂ ಒಳ್ಳೆಯದಕ್ಕೆ ನಮ್ಮ ಸಹಕಾರ ಇರ್ತದೆ, ಕೆಟ್ಟದಕ್ಕೆ ನಮ್ಮ ವಿರೋಧ ಇರ್ತದೆ. ಸರ್ಕಾರ ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ನಿಷೇಧಿಸಿದೆ. ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳ ನೀರು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, BP, ಶುಗರ್, ಇನ್ಫರ್ಟಿಲಿಟಿ, PCOD, ಕ್ಯಾನ್ಸರ್ ಸಹ ಬರಬಹುದು. ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಗಳ ಲ್ಯಾಬ್ ಟೆಸ್ಟ್ ಆಗಿ 100% ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗವರ್ಮೆಂಟ್ ಅಪ್ರೂವ್ ಮಾಡಿದೆ. ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನೇ ಬಳಸಿ. ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯನ್ನು ನೋಡಿ ಕ್ಯಾಸ್ ಸಿಸ್ಟಮ್ ವಾಟರ್ ಪ್ಯೂರಿಫೈಯರ್ ಖರೀದಿಸುವವರಿಗೆ 10% ರಿಯಾಯಿತಿ ಕೊಡಲಾಗುವುದು. ಪ್ರೀ ಡೆಮೋಗೆ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ಫೋನ್ ನಂಬರನ್ನು ಸಂಪರ್ಕಿಸಿ.